ಅಲ್ಪಜ್ಞಾನಿಗಳಾದ ಅನೇಕರು ಹೇಳೋದೇನು ಅಂತಂದ್ರೆ ಭಾರತಕ್ಕೆ ಅಸ್ತಿತ್ವ ಕೊಟ್ಟಿದ್ದೇ ವಿದೇಶಿಗರು, ಅಥವಾ ನೀವು ಹಿಂದುತ್ವ ಅನ್ನೋದು ಸಿಂಧುಗೆ ಬದಲಾಗಿ ಹಿಂದೂ ಅಂತ ಪರ್ಷಿಯನರ ಬಾಯಲ್ಲಿ ಬಂತು ಅನ್ನೋದನ್ನೇ ತೆಗೆದುಕೊಂಡು ಈ ಹಿಂದುತ್ವ ಅನ್ನೋದು ಬಂದಿದ್ದೇ ವಿದೇಶಿ ಪದದಿಂದ, ಅದಕ್ಕೆ ಅರ್ಥ ಅಲ್ಲ ಅನರ್ಥ ಇದೆ, ಹಿಂಗೆಲ್ಲ ವ್ಯಾಖ್ಯಾನ ಮಾಡೋರ್ ಸಂಖ್ಯೆ ಹೆಚ್ಚಾಗ್ತಿದ್ಯಾ? ನಿಮ್ ಪ್ರಶ್ನೆಗೆ ನೀವೇ ಉತ್ತರ ಹೇಳಿದಿರಲ್ಲ, ಅಜ್ಞಾನಿಗಳು ಅಂತ. ನನ್ನದು ವೈಯಕ್ತಿಕ ಒಪಿನಿಯನ್. ಅವ್ರ ಅಜ್ಞಾನಿಗಳೇ 1000% ಅಜ್ಞಾನಿಗಳು. ಈಗ ನಾನು ಹೇಳ್ತಾ ಇರೋ ಮಾತುಗಳಿಗೆ ಆಧಾರ ಸ್ವಾಮಿ ವಿವೇಕಾನಂದರ ಚಿಂತನೆ, ನಾನು ಹೇಳ್ತಾ ಇರೋ ಮಾತುಗಳಿಗೆ ಆಧಾರ ಶಂಕರಾಚಾರ್ಯರ ಚಿಂತನೆ. ಯಾರಾದ್ರೂ ಇದನ್ನು ಪ್ರಶ್ನೆ ಮಾಡಲಲ್ಲ, ಏನೇನೋ ಬಾಯಿಗೆ ಬಂದಿದ್ದಲ್ಲ ಹೇಳ್ತಾ ಕೂತ್ಕೊಂಡ್ರೆ ಕೇಳೋರು ಯಾರು? ಅವ್ರಿಗಿಂತಲೂ ದಡ್ಡರಾದವ್ರು ಕೇಳಬೇಕೇ ಹೊರತು ಅವರಷ್ಟೇ ಬುದ್ಧಿವಂತರಾದವರು, ಅವ್ರಿಗಿಂತಲೂ ಬುದ್ಧಿವಂತರಾದವರು ಆಧಾರ ಕೊಡಿ ಅಂತ ಕೇಳ್ತಾರೆ. ಮತ್ತೆ ಜ್ಞಾನಕ್ಕೆ ಎಂದಾದ್ರೂ ಬಿಗಿನಿಂಗ್ ಇದೆಯಾ? ಜ್ಞಾನಕ್ಕೆ ಎಂದಾದ್ರೂ ಅಸ್ತಿತ್ವಕ್ಕೆ ಧಕ್ಕೆ ಇದೆಯಾ? ಜ್ಞಾನಕ್ಕೆ ಎಂದಾದ್ರೂ ಆನಂದಕ್ಕೆ ಕೊರತೆ ಇದೆಯಾ? ಯಾರಾದ್ರೂ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಸಿಂಪ್ಲಿ ಡಿಸ್ಮಿಸ್ ದಟ್ ಈಸ್ ಅ ಬ್ರೈನ್ಲೆಸ್ ಫೆಲೋ. ಅಂಥವ್ರ ಮಾತುಗಳಿಗೆಲ್ಲ ನಾವು ಎನರ್ಜಿ ಟೈಮ್ ವೇಸ್ಟ್ ಮಾಡ್ಕೊಂಡು ಏನು ಅರ್ಥ ಇಲ್ಲ. ಈ ಮಿತಿಯಿಲ್ಲದ ಅಸ್ತಿತ್ವ, ಮಿತಿಯಿಲ್ಲದ ಜ್ಞಾನ, ಧಕ್ಕೆ ಇಲ್ಲದ ಅಸ್ತಿತ್ವ, ಮಿತಿಯಿಲ್ಲದ ಜ್ಞಾನ, ಮಿತಿಯಿಲ್ಲದ ಆನಂದವನ್ನು ಪಡ್ಕೊಂಡು ಅದ್ಭುತವಾಗಿ ನಾನು ಬದುಕಬೇಕು, ಇದೇ ಸನಾತನ ಧರ್ಮ, ಜಗತ್ತಿನ ಪ್ರತಿಯೊಬ್ಬರ ಮುಂದೆ ಇಟ್ಟಿರತಕ್ಕಂಥ ಗುರಿ. ಬಟ್ ಹಿಂದುತ್ವ ಅಂದ್ರೆ ಹಿಂಸೆ. ಇದು ಹಿಂದುತ್ವ. ಹಿಂದುತ್ವ ಅಂದ್ರೇನೆ ಹಿಂಸೆ. ಇದು ಹಿಂದೂ ಧರ್ಮ. ಕೇಳಿ, ಇದು ಹಿಂದೂ ಧರ್ಮ. ಪರ್ಷಿಯನ್ನರ ಭಾಷೆಯಲ್ಲಿ ಹಿಂದೂ ಧರ್ಮ, ಭಾರತೀಯರ ಭಾಷೆಯಲ್ಲಿ ಸನಾತನ ಧರ್ಮ, ವಿವೇಕಾನಂದರ ಬಾಯಿನಲ್ಲಿ ವೇದಾಂತ ಧರ್ಮ. ಇದರಲ್ಲಿ ಆಕ್ಷೇಪಣಾರ್ಹವಾದ್ದು ಏನಿದೆ? ಯಾರಾದ್ರೂ ಇದನ್ನು ಬೈಬೇಕಾದಂತ ಅಂಶ ಏನಿದೆ? ಇದನ್ನು ಹೇಗೆ ಪಡ್ಕೊಳ್ಳೋದು? ಕರೆಕ್ಟು. ಜೀವನದ ಗುರಿ ಏನು? ಧಕ್ಕೆ ಇಲ್ಲದ ಅಸ್ತಿತ್ವ, ಮಿತಿ ಇಲ್ಲದ ಜ್ಞಾನ, ಮಿತಿ ಇಲ್ಲದ ಆನಂದ ಪಡ್ಕೊಳ್ಳೋದು ಅಂತ ಆಯ್ತು. ಪಡ್ಕೊಳ್ಳೋದು ಹೇಗೆ? ಅದಕ್ಕಾಗಿ ಏನೇನೋ ಬಂದಿವೆ. ಯಜ್ಞಯಾಗಾದಿಗಳು ಬಂದಿವೆ, ಪೂಜೆ ಪುನಸ್ಕಾರ ಬಂದಿವೆ, ಜಪ ಧ್ಯಾನ ಬಂದಿದೆ, ದಾನ ಧರ್ಮಾದಿಗಳು ಬಂದಿದೆ, ದೇವಾಲಯಗಳು ಬಂದಿದೆ. ಇದೆಲ್ಲ ಯಾಕೆ ಬಂದಿದೆ ಅಂದ್ರೆ ಅದನ್ನು ಸಾಧಿಸೋದಕ್ಕೆ. ಆದ್ರೆ ಅದನ್ನು ಸಾಧಿಸೋದಕ್ಕೆ ಇವೆಲ್ಲ ಯಾವುದಾದ್ರೂ ಒಂದನ್ನು ಇಟ್ಕೊಂಡು ಹೋಗಲೇಬೇಕಂತಲೂ ಏನಿಲ್ಲ. ಅದನ್ನು ಸಾಧಿಸಬೇಕು ಅನ್ನೋ ತೀವ್ರ ಹಂಬಲ, ಅದನ್ನು ಸಾಧಿಸುವಾಗ ಏನು ಅಡ್ಡಿ ಆತಂಕಗಳು ಬರುತ್ತೆ, ಆ ಅಡ್ಡಿ ಆತಂಕಗಳು ಪಾರಾಗುವುದು ಹೇಗೆ ಅಂತ ಮಾರ್ಗದರ್ಶನ ಕೊಡಬಲ್ಲಂತ ಯೋಗ್ಯನಾದ ಗುರು. ಶಿಷ್ಯನಲ್ಲಿ ಹಂಬಲ, ಗುರುವಿನಲ್ಲಿ ಯೋಗ್ಯತೆ, ಇವೆರಡೇ ಇಟ್ಕೋ ಏನು ಬೇಕಾದರೂ ಸಾಧಿಸಬಹುದು ನೀನು. ಅದಿರಬೇಕು, ಇದಿರಬೇಕು ನಾವು ಹೇಳಿದೀವಿ. ಆದ್ರೆ ಅದ್ಯಾವುದು ಮಸ್ಟ್ ಅಲ್ಲ. ದೇವಾಲಯ ಮಸ್ಟ್ ಅಲ್ಲ, ಪೂಜೆ ಮಸ್ಟ್ ಅಲ್ಲ, ಹೋಮ ಹವನ ಮಸ್ಟ್ ಅಲ್ಲ, ಪ್ರಾರ್ಥನೆ ಮಸ್ಟ್ ಅಲ್ಲ, ಯಾವುದೂ ಮಸ್ಟ್ ಅಲ್ಲ. ತೀವ್ರವಾದ ಹಂಬಲ ಇಟ್ಕೋ, ಯೋಗ್ಯ ಗುರುವಿನ ಮಾರ್ಗದರ್ಶನದಲ್ಲಿರೋ ಇವೆರಡು ಮಸ್ಟ್. ದೇವಸ್ಥಾನ ಮಸ್ಟ್ ಅಲ್ಲ ಅಂತಂದ್ರೂ ಕೂಡ ನಾವು ಅನಾದಿ ಕಾಲದಿಂದ ಕೇಳ್ಕೊಂಡ್ ಬಂದಿದ್ದೀವಿ, ಈಗ ನೋಡ್ಕೊಂಡ್ ಬರ್ತಿದ್ದೀವಿ ಕೂಡ. ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಯಾಕೆ ಮಾಡ್ಲಾಗ್ತಿದೆ? ಹಾಗಾದ್ರೆ ದೇವಸ್ಥಾನವನ್ನ ಉಳಿಸ್ಕೊಳ್ಬೇಕು ಅಥವಾ ಯಾವುದೋ ಅನ್ಯ ಧರ್ಮದ ಆಲಯಗಳ ಕೆಳಗಿರುವ ದೇವಸ್ಥಾನವನ್ನ ಮತ್ತೆ ಪುನಃಸ್ಥಾಪನೆ ಮಾಡಬೇಕು ಅನ್ನೋ ಹೋರಾಟ ಯಾಕೆ ಮಾಡಬೇಕು? ಹಾಗಾದ್ರೆ ಅದು ದೇವಾಲಯ ಆಧ್ಯಾತ್ಮಿಕವಾಗಿ ಈ ಸಚ್ಚಿದಾನಂದ ಸ್ವರೂಪವನ್ನು ಪಡೆದುಕೊಳ್ಳುವುದಕ್ಕಾಗಿ ದೇವಾಲಯ ಅನ್ನುವಂತಹದ್ದು ಮಷ್ಟೇನಿಲ್ಲ. ಆದರೆ ಒಡೆದ ದೇವಾಲಯದ ಹಿಂದೆ ಇದ್ದ ಉದ್ದೇಶ, ದೇವಾಲಯ ಅನ್ನುವಂತಹದ್ದು ನಿಮ್ಗೇನು ಮಸ್ಟ್ ಅಲ್ಲ ಹಿಂದೂಗಳೇ, ಇದಕ್ಕೆ ಯಾಕೆ ನೀವು ಒದ್ದಾಡ್ತೀರಿ ಅಂತ ಯಾರು ಹೆಲ್ಪ್ ಮಾಡೋದಕ್ಕೋಸ್ಕರ ದೇವಾಲಯ ಒಡೆದಿದ್ದಲ್ಲ. ಅದರ ಹಿಂದೆ ಇದ್ದ ಉದ್ದೇಶ ಬೇರೆ. ಆ ಉದ್ದೇಶ ಸರಿ ಇರಲಿಲ್ಲ. ಆ ಉದ್ದೇಶ ನಿಮ್ಮನ್ನು ಒಂದ್ ರೀತಿಯಲ್ಲಿ ಕೆಣಕೋದು, ಅಥವಾ ನೋಡಿ ನಾವೇನ್ ಬೇಕಾದ್ರೂ ಮಾಡ್ತೀವಿ, ನೀವು ನಮ್ಮನ್ನು ಏನ್ ಮಾಡ್ತೀರಿ? ನಾನು ಹೇಳಿದೆ, ದೇವಾಲಯವಾಯಿತು, ಹೋಮ ಹವನವಾಯಿತು, ಮತ್ತೊಂದಾಯಿತು, ಇದು ಯಾವುದು ಮಸ್ಟ್ ಅಲ್ಲ ಅಂತ ನಾನು ಹೇಳಿದ್ರು ಕೂಡ ತೀವ್ರ ಹಂಬಲ, ಯೋಗ್ಯ ಗುರುವಿನ ಮಾರ್ಗದರ್ಶನ ಇವೆರಡೇ ಇದ್ರೆ ಸಾಕು ಅಂತ ನಾನು ಹೇಳಿದ್ರು ಕೂಡ ಕೋಟಿಯಲ್ಲಿ 4-5 ಜನರಿಗೆ ಮಾತ್ರ ಅದು ಸಾಧ್ಯ. ತೀವ್ರ ಹಂಬಲ, ಯೋಗ್ಯ ಗುರು ಎರಡಿದ್ರೆ ಸಾಕು ಅಂತ ಅವೆರಡನ್ನೇ ನೆಚ್ಚಿಕೊಳ್ಳೋದಕ್ಕೆ 1 ಕೋಟಿ ಜನರಲ್ಲಿ 10 ಜನರಿಗೆ ಸಾಧ್ಯ. ಬೇರೆಯವರೆಲ್ಲರಿಗೂ ಇದು ಬೇಕೇ ಬೇಕು. ಬೇರೆಯವರಿಗೋಸ್ಕರ ಇದನ್ನ ಹೇಳಲಾಗಿದೆ. ಕೋಟಿ ಜನ ನಿಮ್ಮಲ್ಲಿರುವಾಗ 10 ಜನರಿಗೆ ಏನು ಬೇಕು ಅದನ್ನು ಮಾತ್ರ ನೀವು ಕೊಟ್ಟುಬಿಟ್ಟು ಬೇರೆಯವ್ರಿಗೆ ಏನು ಬೇಕು ಅದನ್ನು ಕೊಡಲಿಲ್ಲ ಅಂದ್ರೆ ನ್ಯಾಯ ಸಿಗಲಿಲ್ಲ ಅವ್ರಿಗೆ. ಅದನ್ನ ನೀವು ಯಾಕೆ ಹೊಡಿತೀರಿ? ಮೊದಲನೇದಾಗಿ ಒಂದು ಹೊಡೆಯಬೇಕಾದಂತಹ ಒಂದು ಉದ್ದೇಶ ಏನಕ್ಕೆ ಹೊಡೆಯಬೇಕು? ಇನ್ನೂ ಬೇಕಾ ನಿಮಗೆ? ತಗೊಳ್ಳಿ, ಏರೋಪ್ಲೇನ್ ನಲ್ಲಿ ಹೋಗೋ ಜನ ಟ್ರೈನ್ ನಲ್ಲಿ ಹೋಗಬಾರ್ದು. ಏನ್ ಟ್ರೈನ್ ಕರೆಕ್ಟ್ ಇದೆಯಾ ಅಂತ ಟ್ರೈನ್ ಟ್ರ್ಯಾಕ್ ಕಿತ್ತು ಹಾಕ್ಬಿಟ್ರೆ ಏನರ್ಥ ಇದೆ ಅದಕ್ಕೆ? ಹೌದಪ್ಪ, ಏರೋಪ್ಲೇನ್ ರಾಜಮಾರ್ಗ
ಕರೆಕ್ಟ್, ಒಪ್ಕೊಳ್ಳೋಣ. ಆದ್ರೆ ಟ್ರೈನ್ ಟ್ರ್ಯಾಕ್ ಕಿತ್ತು ಹಾಕ್ಬಿಟ್ರೆ ಅವ್ರ ಗತಿ ಏನು? ಸೈಕಲ್ಗಳು ಯಾರು ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು, ಯಾರು ಬಸ್ ಇರಬಾರ್ದು, ಬಸ್ ಫ್ರೀ ಆಗಿ ಯಾರು ಕೂಡ ಬಸ್ಸಲ್ಲಿ ಓಡಾಡಬಾರ್ದು, ಏನೇನೋ ನೀವು ರೂಲ್ಸ್ ಮಾಡ್ಕೊಂಡ್ರೆ ಅದು ನಿಮ್ಗೆ ಸರಿ, ನಿಮ್ಗದು ಕರೆಕ್ಟು. ಹೀಗಾಗಿ ಕೆಡವಿರ್ತಕ್ಕಂತಹ ದೇವಾಲಯಗಳನ್ನ ಮತ್ತೆ ಯಾಕೆ ಕಟ್ತಾ ಇದ್ದಾರೆ ಅಂದ್ರೆ, ಆ ದೇವಾಲಯದಲ್ಲೇ ಪ್ರಾಣ ಇಟ್ಕೊಂಡು ತನ್ನ ಮೂಲಕ ಒಂದೆರಡು ಮೂರು ಹಂತ, 2-3 ಸ್ಟೆಪ್ಸ್ ಹತ್ತುವುದಕ್ಕೆ ಸಾಧ್ಯವಾಗುತ್ತದೆ. ಅದಿದ್ರೆ ಇನ್ನೊಂದು 4 ಸ್ಟೆಪ್ಸ್ ಮೇಲೆ ಇರ್ತಿದ್ವಲ್ಲ ಅಂತ ಯೋಚನೆ ಮಾಡುವವರು ಕೋಟ್ಯಾಂತರ ಜನ ಇದ್ದಾರೆ. ಒಂದು ದೇಶದ ಆಡಳಿತ ಪ್ರತಿಯೊಬ್ಬರಿಗೂ ಅವರವರದೇ ರೀತಿಯಲ್ಲಿ ಮೇಲಕ್ಕೆ ಬರುವುದಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕಾದ್ದು ಅದರ ಪವಿತ್ರವಾದ ಕರ್ತವ್ಯ. ಆದ್ದರಿಂದ ದೇವಾಲಯ ಕಟ್ಟಿಕೊಡ್ತಾರೆ. ಸರಿ, ಈ ಅಲ್ಪಜ್ಞಾನಿಗಳಾದ ಅನೇಕರು ಹೇಳೋದೇನು ಅಂತಂದ್ರೆ, ಭಾರತಕ್ಕೆ ಅಸ್ತಿತ್ವ ಕೊಟ್ಟಿದ್ದೇ ವಿದೇಶಿಗರು, ಅಥವಾ ನೀವು ಹಿಂದುತ್ವ ಅನ್ನೋದು ಸಿಂಧೂಗೆ ಬದಲಾಗಿ ಹಿಂದೂ ಅಂತ ಪರ್ಷಿಯನರ ಬಾಯಲ್ಲಿ ಬಂತು ಅನ್ನೋದನ್ನೇ ತೆಗೆದುಕೊಂಡು, ಈ ಹಿಂದುತ್ವ ಅನ್ನೋದು ಬಂದಿದ್ದೇ ವಿದೇಶಿ ಪದದಿಂದ, ಅದಕ್ಕೆ ಅರ್ಥ ಅಲ್ಲ ಅನರ್ಥ ಇದೆ, ಹಿಂಗೆಲ್ಲ ವ್ಯಾಖ್ಯಾನ ಮಾಡೋರ್ ಸಂಖ್ಯೆ ಹೆಚ್ಚಾಗ್ತಿದ್ಯಾ? ನಿಮ್ ಪ್ರಶ್ನೆ ನೀವೇ ಉತ್ತರ ಹೇಳಿದಿರಲ್ಲ, ಅಜ್ಞಾನಿಗಳು ಅಂತ. ನನ್ನದು ವೈಯಕ್ತಿಕ ಒಪಿನಿಯನ್. ಅವ್ರ ಅಜ್ಞಾನಿಗಳೇ 1000% ಅಜ್ಞಾನಿಗಳು. ಈಗ ನಾನು ಹೇಳ್ತಾ ಇರೋ ಮಾತುಗಳಿಗೆ ಆಧಾರ ಸ್ವಾಮಿ ವಿವೇಕಾನಂದರ ಚಿಂತನೆ, ನಾನು ಹೇಳ್ತಾ ಇರೋ ಮಾತುಗಳಿಗೆ ಆಧಾರ ಶಂಕರಾಚಾರ್ಯರ ಚಿಂತನೆ. ಯಾರಾದ್ರೂ ಇದನ್ನು ಪ್ರಶ್ನೆ ಮಾಡಲಲ್ಲ, ಏನೇನೋ ಬಾಯಿಗೆ ಬಂದಿದ್ದಲ್ಲ ಹೇಳ್ತಾ ಕೂತ್ಕೊಂಡ್ರೆ ಕೇಳೋರು ಯಾರು? ಅವ್ರಿಗಿಂತಲೂ ದಡ್ಡರಾದವರು ಕೇಳಬೇಕೇ ಹೊರತು, ಅವರಷ್ಟೇ ಬುದ್ಧಿವಂತರಾದವರು, ಅವ್ರಿಗಿಂತಲೂ ಬುದ್ಧಿವಂತರಾದವರು ಆಧಾರ ಕೊಡಿ ಅಂತ ಕೇಳ್ತಾರೆ. ಮತ್ತೆ ಜ್ಞಾನಕ್ಕೆ ಎಂದಾದ್ರೂ ಬಿಗಿನಿಂಗ್ ಇದೆಯಾ? ಜ್ಞಾನಕ್ಕೆ ಎಂದಾದ್ರೂ ಅಸ್ತಿತ್ವಕ್ಕೆ ಧಕ್ಕೆ ಇದೆಯಾ? ಜ್ಞಾನಕ್ಕೆ ಎಂದಾದ್ರೂ ಆನಂದಕ್ಕೆ ಕೊರತೆ ಇದೆಯಾ? ಯಾರಾದ್ರೂ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಸಿಂಪ್ಲಿ ಡಿಸ್ಮಿಸ್ ದಟ್ ಈಸ್ ಅ ಬ್ರೈನ್ಲೆಸ್ ಫೆಲೋ. ಅಂಥವ್ರ ಮಾತುಗಳಿಗೆಲ್ಲ ನಾವು ಎನರ್ಜಿ ಟೈಮ್ ವೇಸ್ಟ್ ಮಾಡ್ಕೊಂಡು ಏನು ಅರ್ಥ ಇಲ್ಲ. ಈ ಮಿತಿಯಿಲ್ಲದ ಅಸ್ತಿತ್ವ, ಮಿತಿಯಿಲ್ಲದ ಜ್ಞಾನ, ಧಕ್ಕೆ ಇಲ್ಲದ ಅಸ್ತಿತ್ವ, ಮಿತಿಯಿಲ್ಲದ ಜ್ಞಾನ, ಮಿತಿಯಿಲ್ಲದ ಆನಂದವನ್ನು ಪಡ್ಕೊಂಡು ಅದ್ಭುತವಾಗಿ ನಾನು ಬದುಕಬೇಕು, ಇದೇ ಸನಾತನ ಧರ್ಮ, ಜಗತ್ತಿನ ಪ್ರತಿಯೊಬ್ಬರು ಮುಂದೆ ಇಟ್ಟಿರತಕ್ಕಂಥ ಗುರಿ. ಬಟ್ ಹಿಂದುತ್ವ ಅಂದ್ರೆ ಹಿಂಸೆ. ಇದು ಹಿಂದುತ್ವ. ಹಿಂದುತ್ವ ಅಂದ್ರೇನೆ ಹಿಂಸೆ. ಇದು ಹಿಂದೂ ಧರ್ಮ. ಕೇಳಿ, ಇದು ಹಿಂದೂ ಧರ್ಮ. ಪರ್ಷಿಯನ್ನರ ಭಾಷೆಯಲ್ಲಿ ಹಿಂದೂ ಧರ್ಮ, ಭಾರತೀಯರ ಭಾಷೆಯಲ್ಲಿ ಸನಾತನ ಧರ್ಮ, ವಿವೇಕಾನಂದರ ಬಾಯಿನಲ್ಲಿ ವೇದಾಂತ ಧರ್ಮ. ಇದರಲ್ಲಿ ಆಕ್ಷೇಪಣಾರ್ಹವಾದ್ದು ಏನಿದೆ? ಯಾರಾದ್ರೂ ಇದನ್ನು ಬೈಬೇಕಾದಂತ ಅಂಶ ಏನಿದೆ? ಇದನ್ನು ಹೇಗೆ ಪಡ್ಕೊಳ್ಳೋದು? ಕರೆಕ್ಟು. ಜೀವನದ ಗುರಿ ಏನು? ಧಕ್ಕೆ ಇಲ್ಲದ ಅಸ್ತಿತ್ವ, ಮಿತಿ ಇಲ್ಲದ ಜ್ಞಾನ, ಮಿತಿ ಇಲ್ಲದ ಆನಂದ ಪಡ್ಕೊಳ್ಳೋದು ಅಂತ ಆಯಿತು. ಪಡ್ಕೊಳ್ಳೋದು ಹೇಗೆ? ಅದಕ್ಕಾಗಿ ಏನೇನೋ ಬಂದಿವೆ. ಯಜ್ಞಯಾಗಾದಿಗಳು ಬಂದಿವೆ, ಪೂಜೆ ಪುನಸ್ಕಾರ ಬಂದಿವೆ, ಜಪ ಧ್ಯಾನ ಬಂದಿದೆ, ದಾನ ಧರ್ಮಾದಿಗಳು ಬಂದಿದೆ, ದೇವಾಲಯಗಳು ಬಂದಿದೆ. ಇದೆಲ್ಲ ಯಾಕೆ ಬಂದಿದೆ ಅಂದ್ರೆ ಅದನ್ನು ಸಾಧಿಸೋದಕ್ಕೆ. ಆದ್ರೆ ಅದನ್ನು ಸಾಧಿಸೋದಕ್ಕೆ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಇಟ್ಕೊಂಡು ಹೋಗಲೇಬೇಕಂತಲೂ ಏನಿಲ್ಲ. ಅದನ್ನು ಸಾಧಿಸಬೇಕು ಅನ್ನೋ ತೀವ್ರ ಹಂಬಲ, ಅದನ್ನು ಸಾಧಿಸುವಾಗ ಏನು ಅಡ್ಡಿ ಆತಂಕಗಳು ಬರುತ್ತೆ, ಆ ಅಡ್ಡಿ ಆತಂಕಗಳ ಪಾರಾಗುವುದು ಹೇಗೆ ಅಂತ ಮಾರ್ಗದರ್ಶನ ಕೊಡಬಲ್ಲಂತ ಯೋಗ್ಯನಾದ ಗುರು. ಶಿಷ್ಯನಲ್ಲಿ ಹಂಬಲ, ಗುರುವಿನಲ್ಲಿ ಯೋಗ್ಯತೆ, ಇವೆರಡೇ ಇಟ್ಕೋ ಏನು ಬೇಕಾದರೂ ಸಾಧಿಸಬಹುದು ನೀನು. ಅದಿರಬೇಕು, ಇದಿರಬೇಕು ನಾವು ಹೇಳಿದೀವಿ. ಆದ್ರೆ ಅದ್ಯಾವುದು ಮಸ್ಟ್ ಅಲ್ಲ. ದೇವಾಲಯ ಮಸ್ಟ್ ಅಲ್ಲ, ಪೂಜೆ ಮಸ್ಟ್ ಅಲ್ಲ, ಹೋಮ ಹವನ ಮಸ್ಟ್ ಅಲ್ಲ, ಪ್ರಾರ್ಥನೆ ಮಸ್ಟ್ ಅಲ್ಲ, ಯಾವುದೂ ಮಸ್ಟ್ ಅಲ್ಲ. ತೀವ್ರವಾದ ಹಂಬಲ ಇಟ್ಕೋ, ಯೋಗ್ಯ ಗುರುವಿನ ಮಾರ್ಗದರ್ಶನದಲ್ಲಿರೋ, ಇವೆರಡು ಮಸ್ಟ್. ದೇವಸ್ಥಾನ ಮಸ್ಟ್ ಅಲ್ಲ ಅಂತಂದ್ರೂ ಕೂಡ ನಾವು ಅನಾದಿ ಕಾಲದಿಂದ ಕೇಳ್ಕೊಂಡ್ ಬಂದಿದ್ದೀವಿ, ಈಗ ನೋಡ್ಕೊಂಡ್ ಬರ್ತಿದ್ದೀವಿ ಕೂಡ. ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಯಾಕೆ ಮಾಡ್ಲಾಗ್ತಿದೆ? ಹಾಗಾದ್ರೆ ದೇವಸ್ಥಾನವನ್ನ ಉಳಿಸ್ಕೊಳ್ಬೇಕು ಅಥವಾ ಯಾವುದೋ ಅನ್ಯ ಧರ್ಮದ ಆಲಯಗಳ ಕೆಳಗಿರುವ ದೇವಸ್ಥಾನವನ್ನ ಮತ್ತೆ ಪುನಃಸ್ಥಾಪನೆ ಮಾಡಬೇಕು ಅನ್ನೋ ಹೋರಾಟ ಯಾಕೆ ಮಾಡಬೇಕು? ಹಾಗಾದ್ರೆ ಅದು ದೇವಾಲಯ ಆಧ್ಯಾತ್ಮಿಕವಾಗಿ ಈ ಸಚ್ಚಿದಾನಂದ ಸ್ವರೂಪವನ್ನು ಪಡೆದುಕೊಳ್ಳುವುದಕ್ಕಾಗಿ ದೇವಾಲಯ ಅನ್ನುವಂತಹದ್ದು ಮಸ್ತೇನಿಲ್ಲ. ಆದರೆ ಒಡೆದ ದೇವಾಲಯದ ಹಿಂದೆ ಇದ್ದ ಉದ್ದೇಶ, ದೇವಾಲಯ ಅನ್ನುವಂತಹದ್ದು ನಿಮಗೇನು ಮಸ್ಟ್ ಅಲ್ಲ ಹಿಂದೂಗಳೇ, ಇದಕ್ಕೆ ಯಾಕೆ ನೀವು ಒದ್ದಾಡ್ತೀರಿ ಅಂತ ಯಾರು ಹೆಲ್ಪ್ ಮಾಡೋದಕ್ಕೋಸ್ಕರ ದೇವಾಲಯ ಒಡೆದಿದ್ದಲ್ಲ. ಅದರ ಹಿಂದೆ ಇದ್ದ ಉದ್ದೇಶ ಬೇರೆ. ಆ ಉದ್ದೇಶ ಸರಿ ಇರಲಿಲ್ಲ. ಆ ಉದ್ದೇಶ ನಿಮ್ಮನ್ನು ಒಂದು ರೀತಿಯಲ್ಲಿ ಕೆಣಕೋದು, ಅಥವಾ ನೋಡಿ ನಾವೇನ್ ಬೇಕಾದ್ರೂ ಮಾಡ್ತೀವಿ, ನೀವು ನಮ್ಮನ್ನು ಏನ್ ಮಾಡ್ತೀರಿ? ನಾನು ಹೇಳಿದೆ, ದೇವಾಲಯವಾಯಿತು, ಹೋಮ ಹವನವಾಯಿತು, ಮತ್ತೊಂದಾಯಿತು, ಇದು ಯಾವುದು ಮಸ್ಟ್ ಅಲ್ಲ ಅಂತ ನಾನು ಹೇಳಿದ್ರು ಕೂಡ ತೀವ್ರ ಹಂಬಲ, ಯೋಗ್ಯ ಗುರುವಿನ ಮಾರ್ಗದರ್ಶನ ಇವೆರಡೇ ಇದ್ರೆ ಸಾಕು ಅಂತ ನಾನು ಹೇಳಿದ್ರು ಕೂಡ ಕೋಟಿಯಲ್ಲಿ 4-5 ಜನರಿಗೆ ಮಾತ್ರ ಅದು ಸಾಧ್ಯ. ತೀವ್ರ ಹಂಬಲ,
ಯೋಗ್ಯ ಗುರು ಎರಡಿದ್ರೆ ಸಾಕು ಅಂತ ಅವೆರಡನ್ನೇ ನೆಚ್ಚಿಕೊಳ್ಳೋದಕ್ಕೆ 1 ಕೋಟಿ ಜನರಲ್ಲಿ 10 ಜನರಿಗೆ ಸಾಧ್ಯ. ಬೇರೆಯವರೆಲ್ಲರಿಗೂ ಇದು ಬೇಕೇ ಬೇಕು. ಬೇರೆಯವರಿಗೋಸ್ಕರ ಇದನ್ನ ಹೇಳಲಾಗಿದೆ. ಕೋಟಿ ಜನ ನಿಮ್ಮಲ್ಲಿರುವಾಗ 10 ಜನರಿಗೆ ಏನು ಬೇಕೋ ಅದನ್ನು ಮಾತ್ರ ನೀವು ಕೊಟ್ಟುಬಿಟ್ಟು ಬೇರೆಯವ್ರಿಗೆ ಏನು ಬೇಕೋ ಅದನ್ನು ಕೊಡಲಿಲ್ಲ ಅಂದ್ರೆ ನ್ಯಾಯ ಸಿಗಲಿಲ್ಲ ಅವ್ರಿಗೆ. ಅದನ್ನ ನೀವು ಯಾಕೆ ಹೊಡಿತೀರಿ? ಮೊದಲನೇದಾಗಿ ಒಂದು ಹೊಡೆಯಬೇಕಾದಂತಹ ಒಂದು ಉದ್ದೇಶ ಏನಕ್ಕೆ ಹೊಡಿಬೇಕು? ಇನ್ನೂ ಬೇಕಾ ನಿಮಗೆ? ತಗೊಳ್ಳಿ, ಏರೋಪ್ಲೇನಲ್ಲಿ ಹೋಗೋ ಜನ ಟ್ರೈನ್ನಲ್ಲಿ ಹೋಗಬಾರ್ದು. ಏನ್ ಟ್ರೈನ್ ಕರೆಕ್ಟ್ ಇದೆಯಾ ಅಂತ ಟ್ರೈನ್ ಟ್ರ್ಯಾಕ್ ಕಿತ್ತು ಹಾಕ್ಬಿಟ್ರೆ ಏನರ್ಥ ಇದೆ ಅದಕ್ಕೆ? ಹೌದಪ್ಪ, ಏರೋಪ್ಲೇನ್ ರಾಜಮಾರ್ಗ ಕರೆಕ್ಟ್ ಒಪ್ಕೊಳ್ಳೋಣ, ಆದ್ರೆ ಟ್ರೈನ್ ಟ್ರ್ಯಾಕ್ ಕಿತ್ತು ಹಾಕ್ಬಿಟ್ರೆ ಅವ್ರ ಗತಿ ಏನು? ಸೈಕಲ್ಗಳು ಯಾರು ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು, ಯಾರು ಬಸ್ ಇರಬಾರ್ದು, ಬಸ್ ಫ್ರೀ ಆಗಿ ಯಾರು ಕೂಡ ಬಸ್ಸಲ್ಲಿ ಓಡಾಡಬಾರ್ದು. ಏನೇನೋ ನೀವು ರೂಲ್ಸ್ ಮಾಡ್ಕೊಂಡ್ರೆ ಅದು ನಿಮ್ಗೆ ಸರಿ, ನಿಮ್ಗದು ಕರೆಕ್ಟು. ಹೀಗಾಗಿ ಕೆಡವಿರ್ತಕ್ಕಂತಹ ದೇವಾಲಯಗಳನ್ನ ಮತ್ತೆ ಯಾಕೆ ಕಟ್ತಾ ಇದ್ದಾರೆ ಅಂದ್ರೆ, ಆ ದೇವಾಲಯದಲ್ಲೇ ಪ್ರಾಣ ಇಟ್ಕೊಂಡು ತನ್ನ ಮೂಲಕ 1-2-3 ಹಂತ 2-3 ಸ್ಟೆಪ್ಸ್ ಹತ್ತುವುದಕ್ಕೆ ಸಾಧ್ಯವಾಗುತ್ತದೆ. ಅದಿದ್ರೆ ಇನ್ನೊಂದು 4 ಸ್ಟೆಪ್ಸ್ ಮೇಲೆ ಇರ್ತಿದ್ವಲ್ಲ ಅಂತ ಯೋಚನೆ ಮಾಡುವವರು ಕೋಟ್ಯಾಂತರ ಜನ ಇದ್ದಾರೆ. ಒಂದು ದೇಶದ ಆಡಳಿತ ಪ್ರತಿಯೊಬ್ಬರಿಗೂ ಅವರವರದೇ ರೀತಿಯಲ್ಲಿ ಮೇಲಕ್ಕೆ ಬರುವುದಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕಾದ್ದು ಅದರ ಪವಿತ್ರವಾದ ಕರ್ತವ್ಯ. ಆದ್ದರಿಂದ ದೇವಾಲಯ ಕಟ್ಟಿಕೊಡ್ತಾರೆ. ಸರಿ. ಈ